Hello everyone, welcome to Square Catalyst. So let's quickly finish it off, figure it out. 14th one. So write the decimal form of the quantities mentioned. So an example is given. Okay. So 80 ones, 81, 87 ones, 5 tens and 6 hundreds ಇದೆ. ಸೊ ಎಲ್ಲಾನು ನಾವು ಫಸ್ಟ್ ಎಕ್ಸ್ಪ್ರೆಸ್ ಮಾಡಿ ಆಮೇಲೆ ನಾವು ಸಿಂಪ್ಲಿಫಿಕೇಶನ್ ಮಾಡಬೇಕು. ಓಕೆನಾ? ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಡೈರೆಕ್ಟ್ ಆಗಿ ಆನ್ಸರ್ ಕಾಣಿಸ್ತಿಲ್ಲ ನಮಗೆ, ಯಾಕಂದ್ರೆ ಇಲ್ಲಿ 87 ಇದೆ. ವಿ ಕ್ಯಾನ್ ನಾಟ್ ಫೈಂಡ್ 87 ಹಿಯರ್. ಅಂದ್ರೆ ಅದನ್ನ ಸಿಂಪ್ಲಿಫೈ ಮಾಡಿ ಬರ್ತಿದ್ದಾರೆ ಆಲ್ರೆಡಿ ಅಂತ. ಹೇಗೆ? 87 ಒನ್ಸ್. ಸೊ 87 ಒನ್ಸ್ ಪೊಸಿಷನ್ ಅಲ್ಲಿದೆ, ಪ್ಲಸ್ 50 ಟೆನ್ಸ್ ಅಲ್ಲಿದೆ ಅಂತಂದ್ರೆ 5/10 ಅಲ್ವಾ, ಪ್ಲಸ್ 60 ಹಂಡ್ರೆಡ್ಸ್ ಅಲ್ಲಿದೆ. ಸೊ 60/100 ಅಲ್ಲಿದೆ. ಎಸ್. ಸೊ ನಾವ್ ಯು ಹ್ಯಾವ್ ಟು ಸಿಂಪ್ಲಿಫೈ. ಓಕೆ, 6/10 ಆಗುತ್ತೆ ಇದು. 87 ಪ್ಲಸ್ 5/10 ಪ್ಲಸ್ 6/10. ಸೊ ಇವೆರಡನ್ನ ಸಮ್ ಮಾಡ್ಬೋದಲ್ವಾ, ಯಾಕಂದ್ರೆ ಬೇಸ್ ಸೇಮ್ ಇದೆ. ಸೊ 87 ಪ್ಲಸ್ 10 ಕಾಮನ್, 6 ಪ್ಲಸ್ 5 ಪ್ಲಸ್ 6 ವಿಲ್ ಬಿ 11. ಸೊ ಈ 1 ಏನಿದೆ 2 ಡಿಜಿಟ್ ಇರುತ್ತಲ್ವಾ, ಸೊ ಈ 1 ಒನ್ಸ್ ಪ್ಲೇಸ್ಗೆ ಆಡ್ ಆಗುತ್ತೆ. ಸೊ ದಿಸ್ 1 ವಿಲ್ ಕಮ್ ಹಿಯರ್. So that's why it is 88 point, or else you can write another one step. So now we will get 1/10. So that is 88.10. Okay, ಅರ್ಥ ಆಯ್ತಲ್ವಾ? ಈ ರೀತಿ ಸ್ವಲ್ಪ ಸಿಂಪ್ಲಿಫಿಕೇಶನ್ ನಾವು ಮಾಡಬೇಕೀಗ. 12 ಟೆನ್ಸ್ ಬಿ ಬಂದು 12 ಟೆನ್ಸ್ ಇದೆ, 12 ಟೆನ್ಸ್. ಸೊ ಬಿ ಬಂದು ಬಿ 12 ಟೆನ್ಸ್, 12 ಟೆನ್ಸ್ and 12 ಟೆನ್ಸ್. ಸೊ 12 is in the place of 10 ಅಂತಂದ್ರೆ 12 into 10 ಅಲ್ವಾ, ಟೆನ್ಸ್ ಪೊಸಿಷನ್ ಅಲ್ಲಿ. ಸೊ ಟೆನ್ಸ್ ಅಂತ ಬರ್ತಿದ್ದೀನಿ ನಾನು, ಪ್ಲಸ್ 12 ಟೆನ್ಸ್, 12/10. So if I simplify this one, what do I get? I will get 120, plus here comes this 2 is in the place of 10th. Andre I can write it as 1.2 alva. 2 tens place alirutte. This 1 will be in the place of ones. So I can write it as 121.2. ಸೊ ನಾನು ಲಾಸ್ಟ್ ಹೇಳ್ಕೊಟ್ನಲ್ಲ, ಈ ರೀತಿನೂ ಸಿಂಪ್ಲಿಫಿಕೇಶನ್ ಮಾಡ್ಬೋದು ಅಥವಾ ಈಗ ಹೇಳ್ಕೊಟ್ಟಿರೋ ಥರನೂ ಮಾಡ್ಬೋದು. ಸೊ ನಾವು ಐ ವಿಲ್ ಗೆಟ್ ವಾಟ್ 121.2. ಎಸ್. ಸೊ 10 tens, 10 ones, 10 tens and 10 hundreds. So I will write here 10 tens ಇದೆ, 10 times ಇದೆ, plus 10 ones ಅಲ್ಲಿದೆ ಅಂದ್ರೆ 10 into 1, plus what happens 10 tens ಅಲ್ಲಿದೆ. So 10/10 plus 10 hundreds ಅಲ್ಲಿದೆ, 10/100. Simplification is very important in this case. 10 into 10 will be 100, plus 10 into 1 will be 10. ಇದೆಲ್ಲ ಹೋಲ್ ನಂಬರ್ಸ್, ಡೈರೆಕ್ಟ್ ಅಡಿಷನ್ ಆಗುತ್ತೆ. ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. 10 ಅಂದ್ರೆ can I cancel it and write 1? 10 ones plus 0 cancel, it will become 1/10. ಸೊ ಇವೆಲ್ಲ ಸಮ್ ಮಾಡಿದ್ರೆ ಏನ್ ಸಿಕ್ತು ನನಗೆ? 111 plus 1/10. I can write it as 111.1, not 0, ಯಾಕಂದ್ರೆ 1 is in the place of 10. So I can directly write it as 111.1. 25 tens, 25 ones, 25 tens, 25 hundreds. ಸೊ ಟೆನ್ಸ್ ಅಲ್ಲಿದೆ, ಒನ್ಸ್ ಅಲ್ಲಿದೆ, ಟೆನ್ಸು ಹಂಡ್ರೆಡ್ಸು. ಸೊ ಇಲ್ಲಿ ಮಾಡ್ತೀನಿ ಅದನ್ನ. 25 tens, 25 into 10 plus 25 ಎಷ್ಟರಲ್ಲಿದೆ? ಒನ್ಸ್ ಅಲ್ಲೂ ಇದೆ, ಪ್ಲಸ್ 25 ಟೆನ್ಸ್ ಅಲ್ಲಿದೆ, 25 hundreds. So 25 into 10 will be 250, plus here it is 25 into 125, plus now 5 is in the place of 10, 2 is in the place of unit, and 2.5 alva, plus here it becomes 2.5. So I can add all the whole number part once. So idishtan first add ಮಾಡ್ತೀನಿ. It will become 275 plus 2.5 add ಮಾಡಿ, you will get 5. 5 plus 5 10, 1 carry, it is 5. 5.0 ಅಂದ್ರೆ 5 ಅಂತ ಅರ್ಥ. So I can write it as 280. So what is the answer? 280. 15th one. Using each digit 0 to 9 not more than once, fill the boxes below so that the sum is closest to 10.5. So 10.5 ಗೆ ಕ್ಲೋಸೆಸ್ಟ್ ಆಗಿ ನಾವಿಲ್ಲಿ ನಂಬರ್ಸ್ನ ಫಿಲ್ ಮಾಡಬೇಕು. ಯೂಸಿಂಗ್ 0 to 1 ರಿಪೀಟ್ ಮಾಡಿದೆ. ಸೊ ತುಂಬಾ ವೇಸ್ ಅಲ್ಲಿ ನೀವು ಟ್ರೈ ಮಾಡ್ಬೋದು. ಸೊ ಐ ಹ್ಯಾವ್ ಟ್ರೈಡ್ ಮೆನಿ ವೇಸ್ ಅಂಡ್ ಐ ಗಾಟ್ ದ ಕ್ಲೋಸೆಸ್ಟ್ ಒನ್ ಆಸ್ 9.476 ನ 1.0
2 5ಗೆ ಆ್ಯಡ್ ಮಾಡಿದ್ರೆ ವಾಟ್ ಡು ಯು ಗೆಟ್? ಸೊ 6 + 5 ವಿಲ್ ಬಿ 11, 1 carry, and 7 + 1 8 + 2 it is 10, 0. So 4 + 1 1 becomes 5, and point 9 + 1 becomes 10. So 10.501 is the closest number you can get to the 10.5. ಸೊ ತುಂಬಾ ವೇಸಲ್ಲಿ ನೀವು ಟ್ರೈ ಮಾಡ್ಬೋದು. ನಾನು ಡೈರೆಕ್ಟಾಗಿ ಆನ್ಸರ್ ಬರ್ದಿದ್ದೀನಿ. ನೀವು ತುಂಬಾ ವೇಸಲ್ಲಿ ಟ್ರೈ ಮಾಡಿ, ಕೊನೆಯಲ್ಲಿ ಈ ಆನ್ಸರ್ ನಿಮಗೆ ಸಿಗುತ್ತೆ. ಓಕೆ, write the following fraction in the decimal form. So now you have to look carefully. ಆಯ್ತಾ, ಯಾಕಂತಂದ್ರೆ ನಮಗೆ 1/10 ಇದ್ದಾಗ ಹೇಗೆ ಡೆಸಿಮಲ್ ಬರೆಯೋದು ಅಂತ ನಮಗೆ ಗೊತ್ತಿತ್ತು. ಐ ಕ್ಯಾನ್ ಡೈರೆಕ್ಟ್ಲಿ ರೈಟ್ ಯೂನಿಟ್ ಪೊಸಿಷನ್ 0, 10th ಪೊಸಿಷನ್ ಅಲ್ಲಿ 1. 5/10 ಇದ್ದಾಗಲೂ 0.5 ಬರೆಯೋದು ನಮಗೆ ಗೊತ್ತಿತ್ತು. ಅಂದ್ರೆ ಡಿನಾಮಿನೇಟರ್ ನಲ್ಲಿ 10 ಇದ್ದಾಗ, 100 ಇದ್ದಾಗ, 1000 ಸಮಥಿಂಗ್ ಮಲ್ಟಿಪಲ್ ಆಫ್ 10 ಇದ್ದಾಗ ನಮಗೆ ಗೊತ್ತಿತ್ತು ಹೇಗೆ ಬರೆಯೋದು ಅಂತ. ಬಟ್ ಇಲ್ಲೆಲ್ಲ ಅಬ್ಸರ್ವ್ ಮಾಡಿ, ಡೆಸಿಮಲ್ ಅಲ್ಲಿ ಮೀನ್ಸ್ ಡಿನಾಮಿನೇಟರ್ ನಲ್ಲಿ ಯಾವುದ್ರಲ್ಲೂ ನಿಮ್ಗೆ 10 ಇಲ್ಲ, 10 ಕೂಡ ಇಲ್ಲ, 100 ಕೂಡ ಇಲ್ಲ. ನೀವೇನ್ ಮಾಡ್ಬೇಕು ಅಂದ್ರೆ ಅದನ್ನ ನೀವು ಕನ್ವರ್ಟ್ ಮಾಡ್ಬೇಕು. ಈಗ 1/2 ಇದೆ, ಅದನ್ನ ನೀವು 10ಗೆ ಕನ್ವರ್ಟ್ ಮಾಡ್ಬೇಕು. ಸೊ ಹೇಗೆ ಅಂದ್ರೆ multiplied by 10 divided by 10. So now you divide 2 1s are 2 5s are, so you will get 5/10. So ಈಗ 10 position ಬಂತಲ್ವಾ, means 10th position ಇದೆ. So you can write it as 0.5. 5 is in the place of 10th. ಓಕೆ, ಸೊ 2 ಇದ್ದಾಗ ಇಟ್ ಇಸ್ ವೆರಿ ಈಸಿ. 4 ಇದ್ದಾಗಲೂ ಈಸಿ, ಬಟ್ 4 ಇದ್ದಾಗ ನೀವೇನು ಕನ್ಸಿಡರ್ ಮಾಡಬೇಕು ಅಂದ್ರೆ 100 ಕನ್ಸಿಡರ್ ಮಾಡಬೇಕು. ಯಾಕೆ ಅಂತ 4 ಬಂದಾಗ ಇಲ್ಲಿ ಬಂದಾಗ ಹೇಳ್ಕೊಡ್ತೀನಿ. ಓಕೆನಾ, ಸೊ ಇಲ್ಲೂ 2 ಇದೆ ಡಿನಾಮಿನೇಟರ್ ನಲ್ಲಿ, multiplied by 10. ಸೊ 2 ಇದ್ದಾಗ ನೋ ನೀಡ್, 2 ಇಂದ 10 ಡಿವೈಡ್ ಆಗುತ್ತೆ ಅಲ್ವಾ, ಈಸಿಯಾಗಿ ಆರಾಮಾಗಿ ನೀವು 10 ಅನ್ನ ತಗೋಬಹುದು. 2 1s are 2 5s are. ಸೊ ನಾವು ಡಿನಾಮಿನೇಟರ್ ಇಸ್ 5, ನ್ಯೂಮರೇಟರ್ ಮಲ್ಟಿಪ್ಲೈ ಆಗುತ್ತೆ. 3 5s are it is 15. ಸೊ ಐ ಕ್ಯಾನ್ ರೈಟ್ ಇಟ್ as 5 in the place of 10th, 1 is in the place of 1s ಅಲ್ವಾ, ಅಂದ್ರೆ 1.5. ಸೊ 4 ಬಂದಿದೆ. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ 1/4 ಇದ್ದು ನಾನೇನಾದ್ರೂ 10 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಡಿವೈಡ್ ಆಗಲ್ಲ. ಸೊ 4 1s are 4, 2s are 8 ಬರುತ್ತೆ, 10 ಬರಲ್ಲ. ಸೊ 2 2s are 2 5s are ಮಲ್ಟಿಪ್ಲೈ ಮಾಡಿದ್ರು ನಾನು ಇಲ್ಲಿ 2 ಉಳ್ಕೋತು. 2 × 10 will be 20 ಬರುತ್ತೆ. ನಮಗೆ 20 ಬೇಡ, ಮಲ್ಟಿಪಲ್ ಆಫ್ 10 ಬೇಕು. ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ 4ನ 100 ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆ, 10 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ಲ, ಅದಕ್ಕೋಸ್ಕರ 100 ಇಂದ ಮಾಡಬೇಕು. ಈಗ 4 1s are 4 2s are 10 ಅಲ್ವಾ, 2ಗೆ ರಿಮೈನಿಂಗ್ 2 20 ಆಯ್ತು. 4 5s are 20. ಸೊ ನಾವು ಇಟ್ ಇಸ್ 25/100. 25 × 1 will be 25. 25/100 ಬರುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಎಂತರಿಂದ ಮಲ್ಟಿಪ್ಲೈ ಮಾಡ್ತೀರಾ? 100 ಇಂದ. 4 1s are 420, 5s are 100. 25 × 1 will be 25/100. ಸೊ ಈಗ ನೀವು ಮಾಡಿ, 5 is in the place of 100, 2 is in the place of 10, that is 0.25. ಓಕೆ, ಸೊ ಇಲ್ಲೂ ಅಷ್ಟೇ ಡಿವೈಡೆಡ್ ಬೈ and multiplied by 100. 4 1s are 420, 5s are 3 × 25 will be 75. ನೀವು ಮಲ್ಟಿಪ್ಲೈ ಮಾಡಿ ಚೆಕ್ ಮಾಡಿ, you'll get 75. So divided by 100, 5 is in the place of 100, 7 is in the place of 10. So it is 0.75. ಸೊ 5 ಇದೆ, 5 ಈಸಿಯಾಗಿ 10 ಇಂದ ಡಿವೈಡ್ ಆಗುತ್ತೆ ಅಲ್ವಾ, ಸಾರಿ 5 10 ನ ಡಿವೈಡ್ ಮಾಡುತ್ತೆ ಈಸಿಯಾಗಿ. ಸೊ 5 1s are 5 2s are, so I'll get 2/10. 2 × 1 will be 2. So can I write 0.2? 2 is in the position of 10th. Here also 10/10. 5 1s are 5 2s are. 4 2s are 8. Multiply ಮಾಡೋದು ಮರಿಬಾರ್ದು. And here it is 10. So I can directly write it as 0.8. ಈ ರೀತಿ ಯಾವ ನಂಬರ್ ಕೊಟ್ಟಾಗ್ಲೂ you can directly convert by multiplying and dividing by the same number, whether it can be 10/10 or 100/100. Okay. Yes. So with this we finish the third unit. So soon let us start the fourth unit. Okay, ಏನಾರ ಕನ್ಫ್ಯೂಷನ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, I will try to solve it. And I also want you to subscribe to the channel and give a like, which is free of cost. You no need to pay any money, right? So please give a like, please subscribe the channel. Thank you so much.